ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನೆಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ನಾವೀಗ 2002 ಲಿಸ್ಟ್ ಅಲ್ಲಿ ನಮ್ಮ ತಂದೆ ತಾಯಿ ಹೆಸರಿತ್ತು ಅಥವಾ ನಮ್ಮ ಹೆಸರಿತ್ತು, ನಾವ್ ಹೇಗೋ ಫಾರ್ಮ್ ತುಂಬಿದ್ವಿ. ಈಗ ಒಂದ್ ವೇಳೆ ನಮ್ಮ ಹೆಸರು 2002 ಲಿಸ್ಟ್ ಅಲ್ಲೂ ಇಲ್ಲ, ಹಾಗೆ 2002 ಲಿಸ್ಟ್ ಅಲ್ಲಿ ನಮ್ಮ ತಂದೆ ತಾಯಿ ಹೆಸರು ಕೂಡ ಇಲ್ಲ. ಹಾಗಿದ್ರೆ ನಾವ್ ಹೇಗ್ ಫಾರ್ಮ್ ತುಂಬಬೇಕು ನೋಡೋಣ ಬನ್ನಿ, ಹೇಗ್ ಫಾರ್ಮ್ ತುಂಬೋದು ಅಂತ. 2002 ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇಲ್ಲ, ನಮ್ಮ ತಂದೆ ತಾಯಿ ಹೆಸರು ಇಲ್ಲ, ಅಜ್ಜ ತಾತನ ಹೆಸರು ಇಲ್ಲ. ಹಾಗೆ ಒಂದ್ ವೇಳೆ ನಿಮ್ಗೆ 2002 ಯಾವ ಡೀಟೇಲ್ಸು ಸಿಗದೆ ಇದ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ಫಸ್ಟ್ ಫಾರ್ಮ್ ಅಲ್ಲಿ ಫಸ್ಟ್ 2 ಕಾಲಮ್ ನ ತುಂಬೋ ಹಾಗಿಲ್ಲ. ಯಾಕಂದ್ರೆ 2002 ಲಿಸ್ಟ್ ಅಲ್ಲಿ ಇದ್ರೆ ಫಸ್ಟ್ ಕಾಲಮ್, ಇಲ್ಲ ಅಂದ್ರೆ ನಿಮ್ ತಂದೆ ತಾಯಿದು ಹೆಸರಿದ್ರೆ ಅದನ್ನ ಸೆಕೆಂಡ್ ಕಾಲಮ್ ಅಲ್ಲಿ, ಈಗ ಇಲ್ವೇ ಇಲ್ಲ ಅಂದ್ರೆ ಇವೆರಡು ಕಾಲಮ್ ನ ತುಂಬೋ ಹಾಗಿಲ್ಲ. ಈ ಕೆಳಗಡೆ ಕೊಟ್ಟಿರುವಂತ ಏನು ಕಾಲಮ್ ನ ಮಾತ್ರ ತುಂಬಬೇಕಾಗತ್ತೆ. ಅದು ಇವಾಗಿನ ಪ್ರೆಸೆಂಟ್ ಡಾಟಾ ಏನಿದೆ, ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಮತ್ತೆ ತಂದೆ ಹೆಸರು, ಅವ್ರ ವೋಟರ್ ಐ ಡಿ ನಂಬರ್ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ನಡೆಯುತ್ತೆ. ತಾಯಿ ಹೆಸರು, ಅವ್ರ ವೋಟರ್ ಐ ಡಿ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ನಡೆಯುತ್ತೆ. ಮದ್ವೆ ಆಗಿದ್ರೆ ಗಂಡ ಅಥವಾ ಹೆಂಡತಿ ಹೆಸರು ಹಾಕ್ಬೇಕು. ಕಂಪಲ್ಸರಿ ಆಗಿ ಸೈನ್ ಮಾಡ್ಬೇಕು, ಹಾಗೆ ಫೋಟೋ ಕೂಡ ಅಂಟಿಸ್ಬೇಕು. ಫಾರ್ಮ್ ಕೊಟ್ಬಿಟ್ರೆ ಅಷ್ಟೇ ಮುಗಿಯೋದಿಲ್ಲ. ಫಾರ್ಮ್ ಕೊಟ್ಟ ನಂತರ ನಿಮ್ದು ಆಗಸ್ಟ್ 5ಕ್ಕೆ ಏನ್ ಕರಡು ಪ್ರತಿ ಬರುತ್ತಲ್ಲ, ಅದ್ರಲ್ಲಿ ಆ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬರುತ್ತೆ. ಆದ್ರೆ ಅವ್ರು ಮುಂದೆ ನಿಮ್ದು ಕನ್ಸಿಡರ್ ಮಾಡ್ಬೇಕಂದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ಕೊಡ್ಬೇಕಾಗತ್ತೆ. ಈ ಲಿಸ್ಟ್ ಅಲ್ಲಿರೋ ಎಲ್ಲಾ ಡಾಕ್ಯುಮೆಂಟ್ಸ್, ಇವೆಲ್ಲ ಗೌರ್ಮೆಂಟ್ ಇಶ್ಯೂ ಮಾಡಿರೋಂತ ಡಾಕ್ಯುಮೆಂಟ್ಸ್ ಅಂಡ್ ಇವೆಲ್ಲಾನು ಇದು ಲಿಸ್ಟ್ ನಿಮ್ ಫಾರ್ಮ್ ಹಿಂದ್ಗಡೆ ಕೊಟ್ಟಿದ್ದಾರೆ. 12 ಡಾಕ್ಯುಮೆಂಟ್ಸ್ ಗಳಲ್ಲಿ ನೀವ್ ಯಾವ್ದಾದ್ರು ಒಂದೆರಡು ಅಥವಾ ಒಂದು ಡಾಕ್ಯುಮೆಂಟ್ಸ್ ಕೊಟ್ರೆ ನಿಮ್ಗೆ ಮುಂದೆ ಅವರು ಅಪ್ರೂವ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಇದೆಲ್ಲ ಹುಡುಕೋ ಅವಶ್ಯಕತೆ ಇಲ್ಲ, ನಿಮ್ಗೆ ಕೊಟ್ಟಿರೋ ಫಾರ್ಮ್ ಹಿಂದ್ಗಡೆನೆ ಇದೆ, ಚೆಕ್ ಮಾಡಿ. ಹಾಗಾದ್ರೆ ಈ ಡಾಕ್ಯುಮೆಂಟ್ಸ್ ಇವಾಗ್ಲೇ ಕೊಡ್ಬೇಕಾ? ಇಲ್ಲ, ಇದು ಆಗಸ್ಟ್ 5ರ ನಂತರ ಕರಡು ಪ್ರತಿ ಬಂದ್ಮೇಲೆ ನಿಮ್ಗೊಂದು ನೋಟಿಸ್ ಬರುತ್ತೆ. ಬಂದ್ಮೇಲೆ ನೀವು ಇದು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ಕೊಡ್ಬೇಕಾಗತ್ತೆ. ಆಮೇಲೆ ನಿಮ್ದು ಅಪ್ರೂವ್ ಆಗುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.